ಸುಮಾರು ಅವರ 30% ಭಾಷಣ ಎಲ್ಲ ಅಶೋಕ್ ಸೇರ್ಕೊಂಡು 30% ಭಾಷಣ ಎಲ್ಲವೂ ಕೂಡ ಕೇಂದ್ರ ಸರ್ಕಾರ ಹೊಗಳದರಲ್ಲಿತ್ತು. 30% ಭಾಷಣ ಕೇಂದ್ರ ಸರ್ಕಾರ ಹೊಗಳದರಲ್ಲಿತ್ತು. ಯಾಕೆ ಹೊಗಳ್ತೀರಿ? ಇಷ್ಟೊಂದು ಅನ್ಯಾಯ ಮಾಡಿದ್ದಾರೆ ಕರ್ನಾಟಕಕ್ಕೆ. ನಿಮಗೆ 1,40,000 ಕೋಟಿ ನಮ್ಮಿಂದ ತೆರಿಗೆ ಹೋಗ್ತದೆ. 1 ರೂಪಾಯಿ, 100 ರೂಪಾಯಿ, 100 ರೂಪಾಯಿ ತೆರಿಗೆ ಕಳಿಸಿದ್ರೆ ಕೇಂದ್ರ ಸರ್ಕಾರಕ್ಕೆ ನಾವು ಬರೋದು ಬರೀ 12ರಿಂದ 13 ರೂಪಾಯಿ. 12ರಿಂದ 13 ರೂಪಾಯಿ. ಇವರು ಇದನ್ನು ಸಮರ್ಥನೆ ಮಾಡ್ಕೊತಾರಲ್ಲ, ಇವ್ರಿಗೆ ನಾಚಿಕೆ ಆಗ್ಬೇಕ ಬೇಡ? ಇದು ಕರ್ನಾಟಕ ರಾಜ್ಯದ ಇದಕ್ಕೆ ವಿರುದ್ಧನೋ ಅಲ್ವಾ? ಕರ್ನಾಟಕ 7 ಕೋಟಿ ಕನ್ನಡಿಗರ ವಿರುದ್ಧವಾಗಿರ್ತಕ್ಕಂಥದ್ದು. 7 ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ. 7 ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ. ಬರೀ 12-13 ರೂಪಾಯಿ ಬರ್ತದೆ. ಮೊನ್ನೆ ಅಧ್ಯಕ್ಷರೇ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ 2021ರಲ್ಲಿ ಮೊದಲೇ ವರದಿ ಕೊಡ್ತಾರೆ 15ನೇ ಹಣಕಾಸಿನ ಆಯೋಗ. ಆಗ ತೆರಿಗೆ ಕಡಿಮೆ ಆಗಿದೆ. ಯಾಕಂದ್ರೆ ನಮಗೆ 14ನೇ ಹಣಕಾಸಿನ ಆಯೋಗದಲ್ಲಿ 4.71% ಕೊಟ್ಟಿದ್ರು. 15ನೇ ಹಣಕಾಸಿನ ಆಯೋಗದಲ್ಲಿ 3.64% ಕೊಟ್ಟರು. ಅಂದ್ರೆ 1.07% ಕಡಿಮೆ ಆಯ್ತು. ಏನಾದರೂ ಹೆಚ್ಚು ಅನ್ಯಾಯ ಆಗಿರ್ತಕ್ಕಂಥ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ. ತೆರಿಗೆ ಕೊಡೋದ್ರಲ್ಲಿ ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ಎರಡನೇ ಸ್ಥಾನದಲ್ಲಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯಗಳಲ್ಲಿ ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇಷ್ಟೊಂದು ಅನ್ಯಾಯ ಮಾಡ್ತಾರಲ್ಲ, ಆ ಅನ್ಯಾಯನ ಇವರು ಬೆಂಬಲಿಸ್ತಾರಲ್ಲ, ಇವ್ರಿಗೇನಾದ್ರು ಸ್ವಲ್ಪ ಆದ್ರೂ ಕೂಡ ಕನ್ನಡಿಗರ ಬಗ್ಗೆ ಕಾಳಜಿ ಇದೆಯಾ? ಇದನ್ನ ನಾವು ವಿರೋಧ ಮಾಡಿದ್ರೆ ದೇಶ ಹೊಡಿಲಿಕ್ಕೆ ಮಾಡ್ತಾ ಇದ್ದಾರೆ. ಇದೇ ನರೇಂದ್ರ ಮೋದಿಯವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವತ್ತು ಆಡಿರ್ತಕ್ಕಂಥ ಮಾತುಗಳನ್ನ ನಿಮಗೆ ತಿಳಿಸ್ಲಿಕ್ಕೆ ಮಾತು ಏನಂತ ಹೇಳಿದರೆ ಗೊತ್ತಾ? ಗುಜರಾತ್ನಿಂದ ನೀವು ತೆರಿಗೆ ಕಲೆಕ್ಟ್ ಮಾಡಬೇಡಿ, ನೀವು ನಮಗೇನು ಕೊಡಬೇಡಿ. ನಾವು ಆ ಮಾತು ಹೇಳಿದೀವ? ಅನ್ಯಾಯ ಮಾಡಿದ್ದೀರಿ ನೀವು. ಇದು ಸರಿಪಡಿಸಿ. ಆಮೇಲೆ ಹಣಕಾಸಿನ ಆಯೋಗದ ವರದಿ ಇದೆಯಲ್ಲ, ಅದು ಶಿಫಾರಸು ಅಷ್ಟೇ. ಇಟ್ ಇಸ್ ನಾಟ್ ಮ್ಯಾಂಡೇಟರಿ. ಒಪ್ಕೊಳ್ಳೇಬೇಕು ಅಂತೇನಿಲ್ಲ. ಇವರು ಹೇಳ್ತಾ ಇದ್ದಾರಲ್ಲ, ಮೋದಿ ಇಲ್ಲಿದ್ದಾರ, ಮೋದಿ ಬಿಟ್ಟರೆ ಏನಿಲ್ಲ, ನಿಮ್ಮ ಶಕ್ತಿ ಏನಿಲ್ಲ. ಇವರೆಲ್ಲ ನಿಶಕ್ತರು, ರಾಜಕೀಯವಾಗಿ ನಿಶಕ್ತರು, ಏನೂ ಇಲ್ಲ. ಮೋದಿ ಹೆಸರು ಮೇಲೆ ಜೈ ಶ್ರೀರಾಮ್. ನಾವು ಹೇಳ್ತಾ ಇದ್ದು ಜೈ ಸೀತಾರಾಮ್ ಅಲ್ಲ, ಜೈ ಸೀತಾರಾಮ್. ಇವರು ಶ್ರೀರಾಮ, ಸೀತೆ, ಲಕ್ಷ್ಮಣ್, ಆಂಜನೇಯನ ಬೇರ್ಪಡಿಸ್ಬಿಟ್ಟಿದ್ದಾರೆ ಈಗ. ಯಾಕೆಂತಂದ್ರೆ ಅದೇ ಇವರು ಸಮಾಜ ಹೊಡಿತಕ್ಕಂಥ ಕೆಲಸ. ಇವರು ಅದನ್ನು ತಿಳ್ಕೋಬೇಕಾಗ್ತದೆ. ಮಾನ್ಯ ಅಧ್ಯಕ್ಷರೇ, ನಾವು ಕರ್ನಾಟಕದಲ್ಲಿ ಹೆಚ್ಚು ತೆರಿಗೆ ನಮ್ಮ ಸ್ವಂತ ತೆರಿಗೆ ಎಷ್ಟು ಕೊಡ್ತೀವಿ, ಎಷ್ಟು ಖರ್ಚು ಮಾಡ್ತೀವಿ ನಾವು ಅಂತಂದ್ರೆ 78% ಸ್ವಂತ ತೆರಿಗೆ. ನಮಗೆ ಕೇಂದ್ರದಿಂದ ಬರ್ತಕ್ಕಂಥದ್ದು 22% ತೆರಿಗೆ ಪಾಲು. ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳಿಂದ ನಾವು ಬರ್ತಕ್ಕಂಥ ಒಟ್ಟು 22% ಮಾತ್ರ. 78% ಕರ್ನಾಟಕದ ಸ್ವಂತ ತೆರಿಗೆಗಳು. 78,
ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು 22% ನಮ್ಮ ಪಾಲು ಮತ್ತೆ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ. ಗುಜರಾತ್ 75 ಸ್ವಂತ ತೆರಿಗೆಗಳು, ಕೇಂದ್ರದ ಪಾಲು 17%, 8% ಸಹಾಯಧನ. ಸೊ ಒಟ್ಟು 25% ಕೇಂದ್ರದಿಂದ ಅವರು ಬರ್ತದೆ. ಉತ್ತರ ಪ್ರದೇಶದಲ್ಲಿ 48% ಸ್ವಂತ ತೆರಿಗೆ, 32% ಕೇಂದ್ರದ ಪಾಲು, 20% ಕೇಂದ್ರದಿಂದ ಬರ್ತಕ್ಕಂಥ ಸಹಾಯ ಎರಡೂ ಸೇರಿಸಿದರೆ 32, 20, 52% ಕೇಂದ್ರದಿಂದ ಬರ್ತದೆ. ಕೇಂದ್ರದಿಂದ 52% ಬರ್ತದೆ. ನಮಗೆ ಬರೋದು 22%, ಕೇಂದ್ರದವರಿಗೆ ಬರ್ತಕ್ಕಂಥದ್ದು 22%. ಜನ ನೋಡ್ತಾ ಇದ್ದಾರೆ, ನಿಮಗೆ ಎಲ್ಲ ನೋಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಅನ್ಯಾಯನೂ ಕೂಡ ಸಮರ್ಥನೆ ಮಾಡ್ಕೊತೀರಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಕನ್ನಡಿಗರಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯನು ಸಮರ್ಥನೆ ಮಾಡ್ಕೊತಾ ಇದ್ದೀರಲ್ಲ. ಮೋದಿ ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕೆ ಇವ್ರಿಗೆ ಧೈರ್ಯ ಇಲ್ಲ, ಹೆಮ್ಮೆ ಇಲ್ಲ, ತಾಕತ್ತಿಲ್ಲ ಇವರಿಗೆ. ನಿರ್ಮಲಾ ಸೀತಾರಾಮನ್ ಇಲ್ಲಿಂದ ಆಯ್ಕೆ ಆಗಿರ್ತಕ್ಕಂಥ ಹೆಣ್ಮಗಳು. ಆಮೇಲೆ ಮಾನ್ಯ ಅಧ್ಯಕ್ಷರ ಉತ್ತರ ಪ್ರದೇಶದಿಂದ 52% ಕೇಂದ್ರ ಬರ್ತದೆ. ಬಿಹಾರಕ್ಕೆ 26% ಅಮ್ಮ. ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್. ಯಾವನ್ರಿ ಏನು ಬುದ್ಧಿನೂ ಇಲ್ಲ, ತಲೆಯಲ್ಲಿ ಮಿದುಳಿಲ್ಲ. ಖಾಲಿ ಆಗಿರೋದು ಏನಪ್ಪ ಅಂದ್ರೆ ಮಿದುಳೇ ಇಲ್ಲ ಇವ್ರಿಗೆ, ತಲೆನೇ ಖಾಲಿ. ಇವ್ರಿಗೆ ತಲೆ ಖಾಲಿ. ಯಾರು ರಾಮಾಯಣನೂ ಓದ್ಕೊಂಡಿಲ್ಲ, ಮಹಾಭಾರತನೂ ಓದ್ಕೊಂಡಿಲ್ಲ. ಮಹಾಭಾರತನೂ ಓದ್ಕೊಂಡಿಲ್ಲ. ಸುಮ್ಮನೆ ಯಾರೋ ಹೇಳ್ತಾರೆ, ಅಲ್ಲಿ ಅಯೋಧ್ಯೆಯಲ್ಲಿ ಯಾರೋ ಕಟ್ಸಿದ್ರು ದೇವಸ್ಥಾನ, ಅಲ್ಲೋ ಪೂಜೆ ಮಾಡ್ಬಿಟ್ಟು ಜೈ ಜೈ. ನಾನು ಕಟ್ಸಿದ್ದೀನಿ ದೇವಸ್ಥಾನನ, ಶ್ರೀರಾಮನ ದೇವಸ್ಥಾನ ನಾನು ಕಟ್ಸಿದ್ದೀನಿ. ಮಾನ್ಯ ಅಧ್ಯಕ್ಷರೇ, ಅದರಿಂದ ಬಿಹಾರದಲ್ಲಿ 26% ಸ್ವಂತ ತೆರಿಗೆ, ಕೇಂದ್ರದಿಂದ ಬರ್ತಕ್ಕಂಥದ್ದು 74. ಮಹಾರಾಷ್ಟ್ರದಲ್ಲಿ 71% ಸ್ವಂತ ತೆರಿಗೆ, ಮತ್ತೆ 29 ಕೆಂಪೇಗೌಡ ಜಯಂತಿ ಮಾಡಿದವ್ರು ನಾನು, ನೀವೆಲ್ಲ ಮಾಡಿದ್ದು. ಕೆಂಪೇಗೌಡ ಜಯಂತಿ ಮಾಡಿದವ್ರು ನಾನು. ಬುದ್ಧಿ ಇದೆಯಾ? ಕೆಂಪೇಗೌಡ ಜಯಂತಿ ಮಾಡಿದವ್ರು ನಾನು, ಏನು ಮಾಡಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಮಾಡಿದವ್ರು ನಾನು. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಿದ್ದು ನಾನು. ಬಿಜಾಪುರ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಸಿಗ್ತವ್ ನಾನು. ಇವ್ರು ಏನ್ ಮಾಡಿದ್ದಾರೆ? ಏನ್ ಮಾಡಿದಿರಿ ನೀವು? ಏನು ಮಾಡಿಲ್ಲ. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದರು. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರನ್ನ ಅವರ ಫೋಟೋ ಇಡಬೇಕು ಅಂತ